ದೆಹಲಿಯಲ್ಲಿ ನಡೀತಾ ಇದ್ದ ಡಿಕೆ ಸಂಪುಟ ವಿಸ್ತರಣೆಯ ಮೀಟಿಂಗ್ ದಿಢೀರ್ ಮುಂದೂಡಿಕೆಯಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ತುರ್ತು ಕರ್ನಾಟಕ ಪ್ರವಾಸ ಕೈಗೊಂಡ ಹಿನ್ನೆಲೆಯಲ್ಲಿ ಇಂದು ರಾಹುಲ್ ಗಾಂಧಿ ಜೊತೆ ನಡೆಯಬೇಕಾಗಿದ್ದ ಸಭೆಯನ್ನ ಒಂದು ವಾರ ಮುಂದೂಡಿಕೆ ಮಾಡಲಾಗಿದೆ. ಬೆಳಗ್ಗೆಯಿಂದ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಜೊತೆ ಸರಣಿ ಮೀಟಿಂಗ್ ನಡೆದಿವೆ. ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಜೊತೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಪ್ರತ್ಯೇಕ ಸಭೆಗಳನ್ನು ನಡೆಸಿದರು. ವರಿಷ್ಠರ ಜೊತೆ ಸಭೆಯ ಬಳಿಕ ರಾಹುಲ್ ಗಾಂಧಿಯ ಜೊತೆ ಅಂತಿಮ ಸುತ್ತಿನ ಮೀಟಿಂಗ್ ನಡೆಯಬೇಕಿತ್ತು. ಆದರೆ ಖರ್ಗೆ ಅಲಭ್ಯತೆ ಹಿನ್ನೆಲೆಯಲ್ಲಿ ಸಂಪುಟ ವಿಸ್ತರಣೆ ತಾತ್ಕಾಲಿಕವಾಗಿ ಮುಂದೂಡಿಕೆ ಆಗಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೇಳಿದರು. ಅಲ್ಲದೆ ಹೈಕಮಾಂಡ್ ಮತ್ತೆ ಸೂಚನೆ ನೀಡಿದ ನಂತರ ದೆಹಲಿಗೆ ಬರೋದಾಗಿ ಹೇಳಿದರು. ಸಭೆ ಇತ್ತು. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಯಾವಾಗ ಸೂಚನೆ ಕೊಡ್ತಾರೋ ಆವಾಗ ಬರ್ತೀವಿ. ತಾತ್ಕಾಲಿಕ ಅಂದರೆ ಏನು, ಒಂದು ವಾರ, 2 ವಾರ? ತಾತ್ಕಾಲಿಕ ಅಂದರೆ 1 ವಾರ, 2 ವಾರ ಅಲ್ಲ, 2 ವರ್ಷ ಅನ್ನಕ್ಕೆ ಹೋಗಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನು ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ. ಕಾಂಕ್ರೀಟು ಅಥವಾ ಮಾರ್ಷಿನೋ ಏನು ಹೇಳೋಕ್ಕಾಗೋದಿಲ್ಲ. ಚರ್ಚೆ ಆಗಿದೆ, ಎಲ್ಲರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನವನ್ನು ಕೊಡಬೇಕಾದ್ರೆ ಪುನಃ ಅವರು ಯಾವಾಗ ತಾರೀಕು ನಿಗದಿ ಮಾಡ್ತಾರೆ ಆವತ್ತು ಬಂದು ನಾವು ಅವರಿಗೆ ಪುನಃ ನಮ್ಮ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ತಿಳಿಸ್ಬೇಕಾಗುತ್ತೆ, ತಿಳಿಸ್ತೀವಿ. ಡಿಕೆಶಿ ಕ್ಯಾಬಿನೆಟ್ ಸೇರಲು ಶಾಸಕರಿಂದ ಲಾಭಿ ತಂತ್ರ ಕೂಡ ತೀವ್ರಗೊಂಡಿದೆ. ಖಾಲಿ ಇರೋ 20 ಸಚಿವ ಸ್ಥಾನಗಳಿಗಾಗಿ 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಲಾಭಿ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿನ ಈ ಲಾಭಿ ರಾಜಕೀಯಕ್ಕೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ವ್ಯಂಗ್ಯವಾಡಿದ್ದಾರೆ. ಶಾಸಕರು ಮಂತ್ರಿ ಮಾಡಿ ಅಂತ ದೆಹಲಿಗೆ ಗುಳೆ ಎದ್ದು ಹೋಗ್ತಿದ್ದಾರೆ. ಮತ್ತೆ ಕೆಲ ಮಂತ್ರಿಗಳು ನನಗೆ ಈ ಖಾತೆ ಬೇಡ, ಆ ಖಾತೆ ಬೇಡ ಅಂತ ಹೇಳ್ತಿದ್ದಾರೆ. ನೆರೆ ಬಂದಾಗಲೂ ಇಲ್ಲ, ಬರ ಬಂದಾಗಲೂ ಇಲ್ಲ ಅಂತ ಸರ್ಕಾರದ ವಿರುದ್ಧ ಅಭಯ್ ಪಾಟೀಲ್ ಕಿಡಿಕಾರಿದ್ರು. ಜನರ ಸಮಸ್ಯೆಗೆ ಸ್ಪಂದಿಸುವವರೇ ಇಲ್ಲ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಹೇಳಿದರು. ಈ ಸರ್ಕಾರ ಸ್ಥಾಪನೆ ಆದ ನಂತರ ನೋಡಿರ್ಬೇಕು ನೀವು, ಬರೀ ಎಲ್ಲರೂ ದಿಲ್ಲಿಗೆ ಹೊಂಟಿದ್ದಾರೆ. ನನಗೆ MLA ಮಾಡು, ನನಗೆ ಈ ಪೋರ್ಟ್ಫೋಲಿಯೋ ಬೇಡ ಅಂತ ಮಂತ್ರಿಗಳೇ ಇಲ್ಲ ಅದಾರ. ಎಲ್ಲ ನೆರೆಗೂ ಇಲ್ಲ, ಬರೆಗೂ ಇಲ್ಲ, ಹೊರೆಗೂ ಇಲ್ಲ. ನೀವು ಬರೀ ನೆರೆ ಹೊರೆ ಅಷ್ಟೇ, ಬರೆಗೂ ಇಲ್ಲ, ಯಾಕೂ ಇಲ್ಲ. ಅವ್ರ ಪೋರ್ಟ್ಫೋಲಿಯೋ ಚೇಂಜ್ ಮಾಡ್ರಂತ ಅವರು ದಿಲ್ಲಿಗೆ ಅಡ್ಡಾಡೋದಾರ. ಕೆಲವೊಂದು ಮಂದಿ ಮಿನಿಸ್ಟರ್ ಅದಾರ, ಹೇಳಿ ಸಂತುಷ್ಟ ಅದಾರ, ಅವರು ಪೋರ್ಟ್ಫೋಲಿಯೋ ಚೇಂಜ್ ಮಾಡೋಕೆ ಅಡ್ಡಾಡಂತರು. MLAಗಳಂತೂ ತಂಡೋಪತಂಡವಾಗಿ ಗುಳೆ ಎದ್ದು ಹೊಂಟಾಗಿ ಹೋಗಿದ್ದಾರೆ. ಕರ್ನಾಟಕನಾಗಿಂದ ಅಳ್ಳಿತ್ತ ಗುಳೆ ಎದ್ದು ಹೋಗಿ ದಿಲ್ಲಿಗೆ. ಇವತ್ತು ದಿನದಿಂದ ದಿನಕ್ಕೆ ರಣಾಂಗಣವಾಗ್ತಾ ಇದೆ ಬಿಡದಿ ಟೌನ್ಶಿಪ್ ಫೈಟ್. ಈಗ ಟೌನ್ಶಿಪ್ ಸಮರಕ್ಕೆ ಕೇಸರಿ ಪಡೆ ಎಂಟ್ರಿ ಕೊಟ್ಟಿದೆ. ನಾಳೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಲಿದೆ. ಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ವಿಪಕ್ಷ ನಾಯಕರು, ಸಂಸದರು, ಶಾಸಕರು, ಪರಿಷತ್ ಸದಸ್ಯರು ಸೇರಿದಂತೆ ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಸರ್ಕಾರ ತಕ್ಷಣ ಕೈಬಿಡಬೇಕು ಅಂತ ಪ್ರತಿಭಟನೆಯಲ್ಲಿ ಆಗ್ರಹಿಸಲಾಗುತ್ತೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಘೋಷಣೆ ಕೂಗಲಿದ್ದಾರೆ. ಈ ಮೂಲಕ ಟೌನ್ಶಿಪ್ ವಿಚಾರಕ್ಕೆ ರಾಜಕೀಯ ಜಟಾಪಟಿ ಹೆಚ್ಚಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆಯ ಜಟಾಪಟಿ ಮುಂದುವರೆದಿದೆ. ಒಂದು ಕಡೆ ಟೌನ್ಶಿಪ್ ವಿರೋಧಿಸಿ ರೈತರು ಪ್ರತಿಭಟಿಸ್ತಾ ಇದ್ರೆ, ಮತ್ತೊಂದು ಕಡೆ ಟೌನ್ಶಿಪ್ ಪರವೂ ಕೂಡ ರೈತರು ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ದಾರೆ. ಒಟ್ಟು 9 ಕಂದಾಯ ಗ್ರಾಮಗಳ ವ್ಯಾಪ್ತಿಯಲ್ಲಿ ಟೌನ್ಶಿಪ್ ಮಾಡಲು ಸರ್ಕಾರ ಪ್ಲಾನ್ ಮಾಡಿದೆ. ಆದರೆ 9 ಗ್ರಾಮಗಳ ಪೈಕಿ ಈವರೆಗೂ 7 ಗ್ರಾಮಗಳ ಭೂ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಲಾಗಿದೆ. ಉಳಿದ 2 ಗ್ರಾಮಗಳಿಗೂ ಕೂಡಲೇ ನೋಟಿಫಿಕೇಶನ್ ನೀಡಬೇಕು ಅಂತ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಟೌನ್ಶಿಪ್ ಯೋಜನೆಯ ಪರವಾಗಿ ರಸ್ತೆಗಿಳಿದ ರೈತರು 2 ಗ್ರಾಮಗಳ ನೋಟಿಫಿಕೇಶನ್ ಆಗುವವರೆಗೂ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಸರ್ಕಾರ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರ ರಾಜಕೀಯ ಕಾದಾಟಕ್ಕೆ ಕಾರಣವಾಗಿದೆ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರೈತರ ಒಪ್ಪಿಗೆ ಇದ್ರೆ ಟೌನ್ಶಿಪ್ ಮಾಡಬೇಕು, ಇಲ್ಲದೆ ಹೋದರೆ ಬಿಡಬೇಕು ಅಂತ ಅಂದರು. HDK ಮೇಲೆ ನಿಮ್ಗ್ಯಾಕೆ ಇಷ್ಟೊಂದು ಪ್ರೀತಿ? ಕುಮಾರಸ್ವಾಮಿ ಹೆಸರಿನಲ್ಲಿ ನಿಮ್ಮದೇನು ಇಂಟ್ರೆಸ್ಟ್ ಅಂತ ಪ್ರಶ್ನೆ ಮಾಡಿದ್ರು. ಇವರದ್ದು ಅವರ ಕನಸೊಳಗೆ ಕನಸು ಇದೆಯಾ ಅಂತ ಪ್ರಶ್ನಿಸಿದ್ರು. ಇಂಟರ್ನಲ್ ಅಜೆಂಡಾ ಮುಚ್ಚಿಡ್ತಾ ಇದ್ದಾರೆ ಅಂತ ಬೊಮ್ಮಾಯಿ ಆರೋಪ ಮಾಡಿದ್ರು. ಟೌನ್ಶಿಪ್ ಯೋಜನೆಯ ಹಿಂದೆ ಬೇರೆ ಉದ್ದೇಶ ಇದೆ ಅಂತ ಮಾಜಿ ಸಿಎಂ ಸಂಶಯ ವ್ಯಕ್ತಪಡಿಸಿದ್ರು.
ನಿನ್ನೆ ಮುಖ್ಯಮಂತ್ರಿಗಳು ಹೇಳಿದರು, ಇದು ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದ್ರು, ಮುಂದೆ ಅದು ಯೋಜನೆಗಳಲ್ಲಿ ಯಡಿಯೂರಪ್ಪರ ಕಾಲದಲ್ಲೂ ಕೂಡ ಅದನ್ನೇನು ಮಾಡಲಿಲ್ಲ. ನಾನು ಹೇಳ್ತೀನಿ, ನಿಮ್ಮ ಕುಮಾರಸ್ವಾಮಿ ಪ್ರಾರಂಭ ಮಾಡಿದರೆ ನಿಮ್ಗೆ ಯಾಕೆ ಅಷ್ಟು ಪ್ರೀತಿ ಕುಮಾರಸ್ವಾಮಿ ಮೇಲೆ, ಅದನ್ನ ಯಾಕೆ ಕಂಟಿನ್ಯೂ ಮಾಡ್ತೀರಿ? ಕಂಟಿನ್ಯೂ ಮಾಡಬಾರ್ದಾಗಿತ್ತು, ಟೌನ್ಶಿಪ್ಪನ್ನು ನಿಲ್ಲಿಸ್ಬೋದಾಗಿತ್ತು. ನಿಮ್ಮದೇನು ಇಂಟ್ರೆಸ್ಟ್ ಇದರಲ್ಲಿ? ಕುಮಾರಸ್ವಾಮಿಯ ಹೆಸರಿನಲ್ಲಿ ನಿಮ್ಮದೇನು ಇಂಟ್ರೆಸ್ಟು? ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ನಾನು ಕುಮಾರಸ್ವಾಮಿ ಹೇಳಿದ್ದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರಲ್ಲ, ಎಲ್ಲರಿಗೂ ಕುಮಾರಸ್ವಾಮಿನ ಟೀಕೆ ಮಾಡ್ತೀರಿ, ಈ ವಿಷಯದಲ್ಲಿ ಯಾಕೆ ಕುಮಾರಸ್ವಾಮಿನ ಫಾಲೋ ಮಾಡ್ತೀರಿ? ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ನನಗೆ ಆಶ್ಚರ್ಯ ಆಗ್ತದೆ. ಆದ್ದರಿಂದ ನಿನ್ನೆ ಅವ್ರು ಏನು ಹೇಳಿದ್ದಾರೆ ಅದರಲ್ಲಿ ಭಾಳಷ್ಟು ಕೂಡ ಅವರ ಒಂದು ಇಂಟರ್ನಲ್ ಅಜೆಂಡಾ ಏನಿದೆ ಅದನ್ನು ಮುಚ್ಚಿಟ್ಕೊಳ್ಳೋ ಪ್ರಯತ್ನ ಕೂಡ ಅವ್ರು ಮಾಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ ಅಂತ ವಿಪಕ್ಷಗಳ ವಿರುದ್ಧ ಗ್ರಾಮೀಣಾಭಿವೃದ್ಧಿ ಸಚಿವ ಈಶ್ವರ ಖಂಡ್ರೆ ಹೇಳಿದ್ದಾರೆ. ಯಾರಿಗೆ ಜಮೀನು ಕೊಡಲ್ಲ ಅನ್ನೋದು ಇಷ್ಟ ಇಲ್ಲ, ಅವರು ಮಾತ್ರ ಜಮೀನು ಕೊಡೋದು ಬೇಡ. ನಾವು ಜನಪರ ಕೆಲಸ ಮಾಡಿದ್ದೇವೆ, ಜನ ವಿರೋಧಿ ಕೆಲಸ ಮಾಡಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಬಿಡದಿ ಟೌನ್ಶಿಪ್ ಯೋಜನೆಯ ಬಗ್ಗೆ ಅನಗತ್ಯ ರಾಜಕೀಯ ಮಾಡಬಾರದು ಅಂತ ಕಿವಿ ಮಾತು ಹೇಳಿದ್ರು. ಜೆಡಿಎಸ್ ಪಕ್ಷದವರೇ ದೇವೇಗೌಡರಿಗೆ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ, ಅವರಿಗೆ ತಪ್ಪು ಮಾಹಿತಿ ಅವರಿಂದ ಹೇಳಿಸಿದ್ದಾರೆ ಅಂತ ಖಂಡ್ರೆ ಜೆಡಿಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಯಾವುದೂ ಆಕ್ಷೇಪ ವ್ಯಕ್ತ ಆಗಿಲ್ಲ. ನೋಡಿ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇವತ್ತು ಜನರ ಅಭಿವೃದ್ಧಿ, ಜನರ ಇಚ್ಛೆಯಂತೆ ನಾವು ನಡ್ಕೊಳ್ತೀವಿ ಅನ್ನೋಂಥದ್ದು ಇವತ್ತು ಬಹಳ ವಿಶೇಷವಾದಂತ ಒಂದು ಘೋಷಣೆನೆ ಮಾಡಿದ್ದಾರೆ. ಒತ್ತಾಯಪೂರ್ವಕವಾಗಿ ಯಾವುದೇ ಭೂಮಿ ಸ್ವಾಧೀನ ಪಡಿಸಿಕೊಳ್ಳೋದಿಲ್ಲ ಅಂತ. ಇಷ್ಟೆಲ್ಲ ಹೇಳಿದ ಮೇಲೂ ಮತ್ತೆ ರಾಜಕೀಯ ಮಾಡುವಂಥದ್ದು ಅವಶ್ಯಕತೆ ಇದೆಯಾ? ಉತ್ತರ ಕೊಡಬೇಕಲ್ಲ. ಯಾಕೆ ಇವತ್ತು ಸುಳ್ಳಾಗಿ ರೈತರಿಗೆ ಪ್ರಚೋದನೆ ಮಾಡುವಂಥ ಕೆಲಸ ನಡೀತಾ ಇದೆ? ಮುಖ್ಯಮಂತ್ರಿಗಳೇ ಬಹಳ ಇವತ್ತು ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಒತ್ತಾಯಪೂರ್ವಕವಾಗಿ ಭೂ ಸ್ವಾಧೀನ ಮಾಡಿಕೊಳ್ಳುವುದಿಲ್ಲ. ಮತ್ತೇನು ಬೇಕು? ದೇವೇಗೌಡರು ಸರ್ ಪ್ರತಿಭಟನೆ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟ ಮೇಲೆ ರಾಜ್ಯ ಸರ್ಕಾರಕ್ಕೆ ಏನಾದರೂ ಭಯ ಶುರುವಾಯ್ತಾ? ನೋಡಿ, ನಾವು ಏನಾದರೂ ಜನವಿರೋಧಿ ಕೆಲಸ ಮಾಡಿದರೆ ಭಯ. ನಾವು ಜನಪರ ಜೀವಪರ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯಾರಾದರೂ ಹೋಗಿ ದೇವೇಗೌಡರಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಅವರಿಂದ ಹೇಳಿಕೆ ಕೊಡಿಸಿದ್ರೆ ಭಯ ಬರುತ್ತಾ? ಅವೆಲ್ಲ ಏನಾಗೋದಿಲ್ಲ. ಯಾರು ಕೊಡಿಸಿದ್ರು ನಿಮಗೂ ಗೊತ್ತಿದೆ. ನೀವು ಇನ್ಫರೆನ್ಸ್ ನಾವು ಹೇಳೋದೆಲ್ಲ. ಈಗ ತಪ್ಪು ಮಾಹಿತಿ ಕೊಟ್ಟು ಯಾರು ಅಂದರೆ ಅವರ ಪಕ್ಷದವರೇ ಇದ್ದಾರೆ, ಕೆಲವೊಂದು ಸ್ವಯಂ ಹಿತಾಸಕ್ತಿ. ಚಿಕ್ಕಮಗಳೂರಿನಿಂದ ವಿಧಾನ ಪರಿಷತ್ ಸದಸ್ಯರಾಗಿದ್ದ MK ಪ್ರಾಣೇಶ್ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ತೀವ್ರ ಹಿನ್ನಡೆಯಾಗಿದೆ. ಪ್ರಾಣೇಶ್ ಅವರ ಸದಸ್ಯತ್ವವನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಸ್ಥಳೀಯ ಸಂಸ್ಥೆಗಳಿಂದ ಪರಿಷತ್ ಸದಸ್ಯರಾಗಿ 6 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದ MK ಪ್ರಾಣೇಶ್ ವಿರುದ್ಧ ಪರಾಜಿತ ಅಭ್ಯರ್ಥಿ ಗಾಯತ್ರಿ ಶಾಂತೇಗೌಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು. ನಾಮನಿರ್ದೇಶಿತ ಸದಸ್ಯರ ಮತ ಚಲಾವಣೆಯನ್ನ ಪ್ರಶ್ನಿಸಿ ಅವರು ಸಲ್ಲಿಸಿದ್ದ ಅರ್ಜಿಗೆ 3.5 ವರ್ಷಗಳ ಸುದೀರ್ಘ ವಿಚಾರಣೆಯ ನಂತರ ಇವತ್ತು ಸುಪ್ರೀಂ ತೀರ್ಪನ್ನು ನೀಡಿದೆ. ತೀರ್ಪಿನ ಬಳಿಕ ಮುಂದಿನ 1.5 ವರ್ಷಗಳ ಕಾಲ ಪರಿಷತ್ ಸದಸ್ಯರಾಗಲಿರೋದು ಗಾಯತ್ರಿ ಶಾಂತೇಗೌಡ. ಪ್ರಾಣೇಶ್ ಅವರು ಸಲ್ಲಿಸಿದ್ದ ಮರು ಎಣಿಕೆ ಅರ್ಜಿಯೂ ವಜಾಗೊಂಡಿದೆ. ತೀರ್ಪು ಪ್ರಕಟವಾಗ್ತಾ ಇದ್ದಂತೆ ಚಿಕ್ಕಮಗಳೂರಿನಲ್ಲಿ ಗಾಯತ್ರಿ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಅಡಿಂಜೆಯಲ್ಲಿ ನಕಲಿ ನೋಟು ತಯಾರಿಸುವ ಬೃಹತ್ ಜಾಲವನ್ನು ಉಪ್ಪಿನಂಗಡಿ ಪೊಲೀಸರು ಭೇದಿಸಿದ್ದಾರೆ. ಮುದ್ರಣ ಯಂತ್ರ ಸಹಿತ 7 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ಉಪ್ಪಿನಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಪದ್ಮುಂಜದ ಅಡಿಂಜೆಯಲ್ಲಿರುವ ನಿರ್ಜನ ಪ್ರದೇಶದ ಬಾಡಿಗೆ ಮನೆಯಲ್ಲಿ ಈ ಅಕ್ರಮ ನಡೀತಾ ಇತ್ತು. ಖಚಿತ ಮಾಹಿತಿಯ ಮೇರೆಗೆ ತಡರಾತ್ರಿ ಪೊಲೀಸರು ದಾಳಿ ನಡೆಸಿದರು. ದಾಳಿಯ ವೇಳೆ ನಕಲಿ ನೋಟು ತಯಾರಿಸಲು ಬಳಸ್ತಾ ಇದ್ದ ಗುಣಮಟ್ಟದ ಮುದ್ರಣ ಯಂತ್ರ, ಕಾಗದದ ಬಂಡಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಂಧಿತರಲ್ಲಿ ಕೇರಳ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದ 7 ಮಂದಿ ಇದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಮತ್ತೆ ಕೋವಿಡ್ ಆತಂಕ ಎದುರಾಗಿದೆ. ಪಾವಗಡ ಗಡಿಗೆ ಹೊಂದಿಕೊಂಡಿರುವ ಆಂಧ್ರದಲ್ಲಿ ಕೋವಿಡ್ಗೆ 2 ಬಲಿಯಾಗಿರೋ ಹಿನ್ನೆಲೆ ತುಮಕೂರಿನಲ್ಲಿ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ. ಆಂಧ್ರದಿಂದ ಪಾವಗಡ ರಾಜ್ಯಕ್ಕೆ ಬಂದು ಹೋಗುವವರ ಮೇಲೆ ನಿಗಾ ವಹಿಸುವಂತೆ ಎಚ್ಚರಿಕೆ ವಹಿಸಲಾಗಿದೆ. ಪಾವಗಡ ಗಡಿಯಲ್ಲಿ 5 ಕಡೆ ಚೆಕ್ಪೋಸ್ಟ್ ಆರಂಭಿಸಿದ್ದು, ರಾಜವಂತಿ, ನಾಗಲಮಡಿಕೆ, ಅರಸೀಕೆರೆ, ಟಿಎನ್ಪೇಟೆಯಲ್ಲಿ ಕೋವಿಡ್ ತಪಾಸಣಾ ಕೇಂದ್ರ ಆರಂಭಿಸಲಾಗಿದೆ. ಇಂದು 119 ಕೋವಿಡ್ ಟೆಸ್ಟ್ ಮಾಡಿರುವ ಆರೋಗ್ಯ ಇಲಾಖೆ
ಖಾಸಗಿ ಆಸ್ಪತ್ರೆ ಜ್ವರಕ್ಕೆ ಚಿಕಿತ್ಸೆ ಪಡೆದವರ ವಿವರವನ್ನು ನೀಡಬೇಕು ಅಂತ ಸೂಚಿಸಲಾಗಿದೆ. ಜ್ವರ ಕಂಡ ಕೂಡಲೇ ಚಿಕಿತ್ಸೆ ಪಡೆದು ಕ್ವಾರಂಟೈನ್ ಆಗುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಮಂತ್ರಾಲಯ ರಾಯರ ಹುಂಡಿಗೆ ಭಕ್ತರ ಕಾಣಿಕೆ ನಿರಂತರವಾಗಿ ಹರಿದು ಬರ್ತಾ ಇದೆ. ಜೂನ್ ಜುಲೈ ತಿಂಗಳ 22 ದಿನದ ಹುಂಡಿ ಎಣಿಕೆಯಲ್ಲಿ 3,71,35,259 ರೂಪಾಯಿ ಜಮೆಯಾಗಿದೆ. ಹಣದ ಜೊತೆಗೆ ಚಿನ್ನ ಹಾಗೂ ಬೆಳ್ಳಿ ಆಭರಣಗಳನ್ನು ಭಕ್ತರು ಕಾಣಿಕೆಯಾಗಿ ನೀಡಿದ್ದಾರೆ. ಭಕ್ತರು 23 ಗ್ರಾಂ ಚಿನ್ನ, 1085 ಗ್ರಾಂ ಬೆಳ್ಳಿ ಆಭರಣಗಳನ್ನು ರಾಯರಿಗೆ ಅರ್ಪಿಸಿದ್ದಾರೆ. ಮಂತ್ರಾಲಯ ರಾಯರ ಮಠದಿಂದ ಈ ಮಾಹಿತಿ ಲಭ್ಯವಾಗಿದೆ. ಪ್ರತಿದಿನ ಸಾವಿರಾರು ಭಕ್ತರು ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮನ ಕಲಕುವ ಘಟನೆಯೊಂದು ನಡೆದಿದೆ. ಹಣಕ್ಕಾಗಿ ಪೋಷಕರು ತಮ್ಮ 20 ವರ್ಷದ ಮಗಳನ್ನೇ ವಿದೇಶದಲ್ಲಿ ಮಾರಾಟ ಮಾಡಿದ್ದಾರೆ. ಪಶ್ಚಿಮ ಆಫ್ರಿಕಾದ ಸೆನೆಗಲ್ ದೇಶದಲ್ಲಿ ವೇಶ್ಯಾವಾಟಿಕೆಗೆ ಮಾರಾಟವಾಗಿದ್ದ ಯುವತಿ ಇದೀಗ ರಕ್ಷಣೆಯಾಗಿದ್ದಾಳೆ. ಈ ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿ ಸಮೀಪದ ಹಕ್ಕಿಪಿಕ್ಕಿ ಕಾಲೋನಿಯ ನಿವಾಸಿಗಳಾದ ಕ್ರಾಂತಿ ರಾಜಶೇಖರ್ ದಂಪತಿ 4 ತಿಂಗಳ ಹಿಂದೆ ಗಿಡಮೂಲಿಕೆ ವ್ಯಾಪಾರಕ್ಕೆ ಅಂತ ಸೆನೆಗಲ್ಗೆ ಹೋಗಿದ್ರು. 10 ದಿನಗಳ ಹಿಂದೆ ನಂದಿತಾಳನ್ನ 7 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮಾರಾಟ ಮಾಡಿದ ನಂತರ ಮಗಳು ಭಾರತಕ್ಕೆ ಹೋಗಿದ್ದಾಳೆ ಅಂತ ಕಥೆ ಕಟ್ಟಿದ್ರು. ಕಷ್ಟಪಟ್ಟು ಸೆನೆಗಲ್ನಿಂದಲೇ ಪರಿಚಯದವರನ್ನ ಸಂಪರ್ಕಿಸಿದ ನಂದಿತಾ ತನಗೆ ಆಗಿರುವ ಅನ್ಯಾಯದ ಕುರಿತು ವಿಡಿಯೋ ಮಾಡಿದ್ದಳು. ಪೋಷಕರು ಹಣಕ್ಕಾಗಿ ತನ್ನನ್ನ ಮಾರಾಟ ಮಾಡಿದ್ದಾರೆ ಅಂತ ತಿಳಿಸಿದ್ದಳು. ವಿಡಿಯೋ ಆಧರಿಸಿ ನಂದಿತಾಳನ್ನ ರಕ್ಷಿಸಲಾಗಿದೆ. ಮಳೆ ಕೊರತೆಯಿಂದ ಮಧ್ಯ ಕರ್ನಾಟಕದ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ರೈತನೋರ್ವ ಮಳೆ ಇಲ್ಲದೆ ಒಣಗಿದ ಬೆಳೆಯನ್ನ ಟ್ರ್ಯಾಕ್ಟರ್ನಿಂದ ನಾಶ ಮಾಡಿದ್ದಾರೆ. ಕಳೆದ 2 ವಾರಗಳಿಂದ ಒಂದು ಹನಿ ಮಳೆ ಬಾರದೆ ರೈತರು ಕಂಗಾಲಾಗಿದ್ದಾರೆ. 1 ತಿಂಗಳ ಹಿಂದೆ ಸಾಲ ಮಾಡಿ 2.5 ಎಕರೆಯಲ್ಲಿ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ರು. ಮಳೆ ಬಾರದ ಹಿನ್ನೆಲೆ ಮೆಕ್ಕೆಜೋಳ ಒಣಗಿ ಹೋಗಿದೆ. ಈಗ ಮಳೆ ಬಂದರೂ ಈ ಬೆಳೆಗೆ ಏನೂ ಉಪಯೋಗ ಆಗಲ್ಲ ಅಂತ ರೈತ ಸಂಜೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.